ನಮಸ್ಕಾರ ವೀಕ್ಷಕರೇ, ಶುಭೋದಯ. ತಮ್ಮೆಲ್ಲರಿಗೂ ಕೆಪಿ ನಂಜುಂಡಿರವರ ಲಕ್ಷ್ಮಿ ಗೋಲ್ಡ್ಸ್ ಪ್ಯಾಲೇಸ್ ಅರ್ಪಿಸುವ ಬೃಹತ್ ಬ್ರಹ್ಮಾಂಡ ಕಾರ್ಯಕ್ರಮಕ್ಕೆ ಎಂದಿನಂತೆ ಪ್ರೀತಿಯ ಆತ್ಮೀಯ ಸ್ವಾಗತ ಅಂತ ಇದ್ದೀನಿ. ನಾನು ನಿಮ್ಮ ದಿವ್ಯಾಲು. ರಾಕ್ಷಸನಂತೆ ಶಕ್ತಿ ಇರಬೇಕು, ಆದ್ರೆ ರಾಕ್ಷಸನಂತೆ ವರ್ತಿಸಬಾರದು ಅಂತ ಹೇಳ್ತಾ ಗುರುಜಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣವಾ. ಶ್ರೀಯುತರು ಶ್ರೀ ಸಂಪೂರ್ಣ ಸನಾತನ ಧರ್ಮ ಸಂರಕ್ಷಣಾ ಸಮಿತಿಯ ಸಂಸ್ಥಾಪಕರು ಹಾಗೂ ಶ್ರೀ ಸಂಪೂರ್ಣ ವರಮಹಾಲಕ್ಷ್ಮಿ ಮಹಾಸಂಸ್ಥಾನದ ವ್ಯವಸ್ಥಾಪಕ ನಿರ್ದೇಶಕರು, ನಮ್ಮೆಲ್ಲರ ನೆಚ್ಚಿನ ಗುರುಗಳು ಶ್ರೀ ನರೇಂದ್ರ ಬಾಬು ಶರ್ಮಾ ಗುರುಜಿಯವರು. ನಮಸ್ಕಾರ ಗುರುಜಿ. ಬೃಹತ್ ಬ್ರಹ್ಮಾಂಡ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಗುರುಜಿ ತಮ್ಗೆ. ನಮಸ್ಕಾರ ಗುರುಜಿ. ಹಾಗೆ ಇವತ್ತು ಗುರುವಾರ, ಯಾವ ವಿಶೇಷ ಮಾಹಿತಿಯನ್ನ ಹೊತ್ತು ಬಂದಿದ್ದೀರಾ? ಎಲ್ಲ ವೀಕ್ಷಕ ಬಾಂಧವರಿಗೆ ಪರಿಪೂರ್ಣವಾದ ಸ್ವಾಗತ. ನಿಮ್ಮೆಲ್ಲರ ಬ್ರಹ್ಮಾಂಡ ಲೋಕಕ್ಕೆ ಇವತ್ತಿನ ಗುರುವಾರ ಗುರುಗಳ ಆಧಾರದ ಯಾವತ್ತೂ ಇರಲೇಬೇಕು. ಅದಕ್ಕೆ ಇಂಥ ಒಂದು ಗುರುಗಳ ಆಧಾರ ಇರಲೇಬೇಕು ಅಂದಾಗ ಬಹುಪರಾಗ್ ಅಂತೀವಿ. ಅಂದರೆ ಯೋಗ ಬ್ರಹ್ಮ ಸ್ವರೂಪನಾಗಿರ್ತಕ್ಕಂಥ ಪರಬ್ರಹ್ಮನ್ನ ಪದೇ ಪದೇ ಗುರುಗಳ ಮುಖಾಂತರ ನೆನೆಸ್ಕೊತಾ ಇರ್ತೀವಿ. ಅದಕ್ಕೆ ಗುರುಗಳಿಗೆ ಎಷ್ಟು ವಿಶೇಷವಾದ ಸ್ಥಾನಮಾನ ಗೌರವ ಇದೆ ಅಂದರೆ, ಇಡೀ ಜಗತ್ತಲ್ಲಿ ಯೋಗ ಬ್ರಹ್ಮ ಅಂತ ಕರಿತೀವಿ. ಈ ಯೋಗ ಬ್ರಹ್ಮನ್ನೇ ಪ್ರತಿನಿತ್ಯ ತ್ರಿಮೂರ್ತಿಗಳನ್ನು ನೆನೆಸ್ಕೊಂಡು ಗುರುಗಳ ಸಮಾನ ಅಂತ ಹೇಳ್ತೀವಿ. ಗುರುಗಳು ಎಲ್ಲರಿಗಿಂತ ಬಹಳ ದೊಡ್ಡವರು. ಅಂದರೆ ಅಲ್ಲರಿಯಾರದೆ ಪ್ರತಿಯೊಬ್ಬ ಮನುಷ್ಯನಿಗೂ ಜೀವನದ ತನ್ನದೇ ಆದ ಒಂದು ಸಾರಥ್ಯತ್ವ ವಹಿಸ್ಕೊಂಡಿರೋನೇ ಕೃಷ್ಣ ಪರಮಾತ್ಮ. ಅದಕ್ಕೆ ಕೃಷ್ಣಂ ಒಂದೇ ಜಗದ್ಗುರು ಅಂತೀವಿ. ಇಂಥ ಒಂದು ಕೃಷ್ಣಂ ಒಂದೇ ಜಗದ್ಗುರುಗೆ ಕೃಷ್ಣ ಪರಮಾತ್ಮನೇ ಗುರು ಅಂತ ಹೇಳ್ತೀವಿ. ಇಂಥ ಒಂದು ಗುರುಗಳಿಗೆ ಸಮಾನ ಭಾಗವಾಗಿರ್ತಕ್ಕಂಥ ಗುರುಗಳನ್ನು ಹಿರಿಮೆ. ಅದಕ್ಕೆ ಗುರುಗಳು ಯಾವತ್ತೂ ಪ್ರತಿಯೊಬ್ಬನೂ ಗುರುಗಳಾಗಕ್ಕೆ ಸಾಧ್ಯವಿಲ್ಲ. ಎಲ್ಲರೂ ಅವರದೇ ಆದ ಒಂದು ಯೋಗ್ಯತೆ, ಅವರದೇ ಆದ ಸ್ಥಾನ ಮಾನ ಗೌರವಗಳನ್ನು ಕಲ್ತ್ಕೋಬೇಕು. ಕೆಲವರೆಲ್ಲ ಸುಮ್ಮನೆ ಗುರುಗಳಾಗ್ತಾರೆ, ಕೆಲವರೆಲ್ಲ ವಿಶೇಷವಾಗಿ ಅನುಗ್ರಹಪೂರ್ವಕವಾಗಿ ಬ್ರಹ್ಮ ಋಷಿಗಳಾಗ್ತಾರೆ. ಬ್ರಹ್ಮ ಋಷಿಗಳಾಗಿರ್ತಕ್ಕಂಥವರು ವಸಿಷ್ಠ ಋಷಿಗಳು ಒಬ್ಬರೇ. ಇಡೀ ಜಗತ್ತಲ್ಲಿ ಆ ವಸಿಷ್ಠ ಋಷಿಗಳು ತಮ್ಮದೇ ಆದ ಒಂದು ಸ್ಥಾನಮಾನ ಗೌರವವನ್ನು ಯಾರಿಗೆ ಕೊಟ್ಟರು? ವಿಶ್ವಾಮಿತ್ರ ಋಷಿ ಅಂತ ವಿಶ್ವಾಮಿತ್ರನಿಗೆ ತಮ್ಮ ಪದವಿಯನ್ನು, ತಮ್ಮ ಒಂದು ಸ್ಥಾನಮಾನ ಗೌರವಗಳನ್ನು ಎಷ್ಟು ಮಟ್ಟಿಗಿದೆಯೋ ಅಷ್ಟೇ ವಿಧವಾದ ಸ್ಥಾನಮಾನ ಗೌರವ ನಿನಗೂ ಸಿಗಲಿ ವಿಶ್ವಾಮಿತ್ರ ಅಂತ ಹೇಳಿ, ನೀನು ವೇದ ಋಷಿಯಿಂದ ಪರಬ್ರಹ್ಮ ರಾಜ ಋಷಿಯಿಂದ ಬ್ರಹ್ಮ ಋಷಿ ಆಗುವಂಥ ಆಶೀರ್ವಾದ ಮಾಡಿದ್ರು. ಇಂಥದ್ರಲ್ಲಿ ಇವತ್ತಿನ ದಿವಸ ಭಾರತ ದೇಶದಲ್ಲಿ ಇಡೀ ಎಲ್ಲರೂ ಗುರುಗಳಿದ್ದಾರೆ. ಹಿರಿಮೆಯ ಗುರುಗಳು, ಭಾಳ ಸಂತೋಷ. ಎಲ್ಲ ಗುರುಗಳ ಜೊತೆಗೆ ಇಂಥ ಒಂದು ವಿಶೇಷವಾಗಿರ್ತಕ್ಕಂಥ ಗುರು ನಾವುಗಳು ಎಂದೂ ಕಾಣದೇ ಇರತಕ್ಕಂಥ ಗುರುಗಳು. ಅದಕ್ಕೆ ಸಿದ್ಧಗಂಗಾ ಮಹಾಸ್ವಾಮಿಗಳ ಪರಿಪೂರ್ಣತೆ, ಗುರು ಮಹಿಮೆ ಎಷ್ಟು ವಿಶೇಷ ಅಂದರೆ, ಎಲ್ಲರಲ್ಲೂ ಹಿರಿಮೆಗಿಂತ ಗುರುಗಳ ಸ್ಥಾನ, ಆ ಗುರು ಸ್ಥಾನಕ್ಕಿಂತ ಗೌರವಕ್ಕಿಂತ ಸ್ಥಾನಮಾನ ಗೌರವ ಎಷ್ಟು ಮಟ್ಟಿಗೆ ಅಂದರೆ, ಸಾಧನೆ ಮಾಡಿರತಕ್ಕಂಥ ಗುರು ಸಾಧನೆ ಬಹಳ ವಿಶೇಷ. ಈ ಗುರು ಹೆಮ್ಮೆಯ ಸಾಧನೆ ಮಾಡಿದ ಮೇಲೆ ಬ್ರಹ್ಮ ಋಷಿ ತತ್ವದಲ್ಲಿ ಅದೇ ಒಂದು ಬ್ರಹ್ಮಪಟ್ಟ. ಅದಕ್ಕೆ 100 ವರ್ಷ ದಾಟಿದ್ರೆ ಬ್ರಹ್ಮಪಟ್ಟ ಅಂತ ಕರಿತೀವಿ. ಇಂಥ ಒಂದು ಶತಮಾನೋತ್ಸವವನ್ನು ದಾಟಿ 104ಕ್ಕೆ ಕಾಲಿಟ್ಟಿರತಕ್ಕಂಥವ್ರು ಬ್ರಹ್ಮ ಋಷಿಯೇ ಹೌದು. ಅಂದರೆ ಪರಬ್ರಹ್ಮನೇ ಕಾಣ್ತಾ ಇದ್ದೀವಿ ಒಂದು ಮುಖದಲ್ಲಿ. ಬ್ರಹ್ಮನಿಗೆ ಯಾವತ್ತೂ ವೃದ್ಧ ಬ್ರಹ್ಮ ಅಂತ ಕರಿತೀವಿ, ವಯಸ್ಸಾದ ವೃದ್ಧ ಬ್ರಹ್ಮ. ಅದರಲ್ಲಿ ವೃದ್ಧ ಬ್ರಹ್ಮನ ತೇಜಸ್ಸು ಯಾವತ್ತೂ ಎಲ್ಲರಿಗೂ ಇರುತ್ತಂತೆ. ಈಗ ಪರಮೇಶ್ವರನ ಯವ್ವನ ಅಂತೆ, ಅಲಂಕಾರ ಸ್ವರೂಪ ವಿಷ್ಣು ಅಂತೆ. ಆದರೆ ಬ್ರಹ್ಮ ಮಾತ್ರ ವೃದ್ಧ ಬ್ರಾಹ್ಮಣ. ಅದಕ್ಕೆ ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವೋ ಮಹೇಶ್ವರ. ಗುರು ಸಾಕ್ಷಾತ್ ಪರಬ್ರಹ್ಮ ಅಂದರೆ ಬ್ರಹ್ಮನಿಗೂ ಮೀರಿಸ್ತಕ್ಕಂಥ ಬ್ರಹ್ಮ ಋಷಿ ಸಾಕ್ಷಾತ್ ಆ ಗುರು. ಅಂಥ ಒಂದು ಗುರುಗಳನ್ನ ಸ್ಮರಣೆ ಮಾಡಿಕೊಳ್ಳೋ ಏಕೈಕ ಮಾರ್ಗ ನಮಗೆ ಸಿಕ್ಕಿದೆ. ಇಂಥ ಒಂದು ಜಗದ್ಗುರುಗಳಾಗಿರ್ತಕ್ಕಂಥವ್ರನ್ನ ಸ್ಮರಣೆ ಮಾಡ್ಕೊಳ್ಳೋಣ. ಮೊದಲಾಗಿ ಆಧಾರದ ಸ್ವಾಗತವನ್ನು ಬಯಸ್ಕೊಳ್ಳೋಣ ಗುರುಗಳಿಗೆ. ಬನ್ನಿ ವೀಕ್ಷಕರೇ. ಬಂದ್ರೆ ಬಹಳ ಸಂತೋಷ. ಎಷ್ಟೋ ವಿಚಾರಗಳನ್ನು ತಿಳ್ಕೋಬೇಕಾದ ಈ ವಿಚಾರಗಳಲ್ಲಿ
ಗುರುಗಳ ಆಶೀರ್ವಚನ ತಗೊಂಡ್ವಿ, ಗುರುಗಳ ಸಾಧನೆ ನೋಡಿದ್ವಿ, ಗುರುಗಳು ಎಲ್ಲೆಲ್ಲಿ ಓಡಾಡ್ತಾರೆ ಅದನ್ನು ವಿಚಾರ ತಿಳ್ಕೊಂಡ್ವಿ, ಗುರುಗಳ ಹಿರಿಮೆ ತಿಳ್ಕೊಂಡ್ವಿ. ಇವತ್ತು ಆ ಗುರುಗಳ ಹಾಕಿರ್ತಕ್ಕಂಥ ದಾರಿ ದೀಪವನ್ನು ಎಷ್ಟೋ ಜನ ಅನುಭವಿಸ್ತಾ ಇದ್ದಾರೆ, ಅದನ್ನು ನೋಡಿದ್ವಿ. ಗುರುಗಳಿಗೆ ಬೇಕಾದ ಶಿಷ್ಯಗಳಿದ್ದಾರೆ. ಇದರಲ್ಲಿ ನಾಡೋಜಿಯವರು ಎಂಥ ಒಂದು ದೈವಿಕ ತತ್ವ ಅನ್ನೋದನ್ನು ಭಗವಂತ ಕೃಪಾಕಟಾಕ್ಷದಲ್ಲಿ ಮಹಾಕವಿಗಳು, ರಾಷ್ಟ್ರ ಕವಿ ಅಂದ್ಕೊಂಡ್ವಿ. ಅಂಥವರೆಲ್ಲರೂ ಇವತ್ತಿನ ದಿವಸ ಇವರ ಶಿಷ್ಯರು ಅಂದರೆ ಭಾಳ ಸಂತೋಷವಾಗುತ್ತೆ. ಇವತ್ತು ಪ್ರಿಯ ವೀಕ್ಷಕರೇ, ನಿಮ್ಮೆಲ್ಲರಿಗೂ ನಾನು ನನ್ನ ಕೃತಜ್ಞತೆಗಳನ್ನು ನಿಮಗೂ ಸಲ್ಲಿಸ್ತಾ ಇದ್ದೀನಿ. ಯಾಕೆಂದರೆ ಇಡೀ ಜಗತ್ತಲ್ಲಿ ಗುರುಗಳ ಆಶೀರ್ವಾದ ಎಂದಿಗೂ ನಮಗಿದೆ. ನಾನು ಹುಟ್ಟುತ್ತಾ ಯಾವ ಕಾಲಕ್ಕೂ ಮಹಾರಾಜ ಅಂತ ಹೇಳ್ಕೊಂಡೇ ಬಂದಿಲ್ಲ. ಜೀವನದಲ್ಲಿ ನಾವು ಸಾಕಷ್ಟು ಕಷ್ಟಪಟ್ಟು ಬಂದಿರತಕ್ಕಂಥ ಈ ಹಾದಿಯಲ್ಲಿ ಇವತ್ತಿನ ಗುರು ಆಶೀರ್ವಾದದೊಂದಿಗೆ ಎಲ್ಲೋ ಭಗವಂತನಿಗೂ ನನ್ನ ಮೇಲೆ ಒಂದು ಅಪಾರವಾದ ಒಂದು ಪ್ರೀತಿ ವಿಶ್ವಾಸ ಇರೋದಕ್ಕೆ ಕಾರಣ ಅಂದರೆ, ಎಲ್ಲರೂ ಒಂದು ಮಠಾಧಿಪತಿಗಳಿಗಾದರೆ ಒಂದು ಮಠಕ್ಕೆ ಮಾತ್ರ ಸೀಮಿತವಾದ ಗುರುಗಳಾಗ್ತಾರೆ. ಇವತ್ತು ಡಾಕ್ಟರ್ ಶಿವಕುಮಾರ ಸ್ವಾಮಿಗಳು ಜಗದ್ಗುರುಗಳಾಗಿರ್ತಕ್ಕಂಥ ವಿಚಾರ, ಬ್ರಹ್ಮ ಋಷಿಗಳಾಗಿರ್ತಕ್ಕಂಥ ವಿಚಾರ, ವೇದ ಬ್ರಹ್ಮಶ್ರೀ ಅನ್ನೋಕ್ಕೆ ಪಟ್ಟಕ್ಕೆ ಅರ್ಹತೆ ಆಗಿರ್ತಕ್ಕಂಥ ವಿಚಾರಗಳು, ಇಂಥದಕ್ಕೆಲ್ಲ ಸಾಕ್ಷಿ ರೂಪಕ್ಕೆ ಅಮೂಲ್ಯವಾದ ನಮ್ಮ ಭಾರತ ದೇಶದಲ್ಲಿ ಭಾರತ ರತ್ನವಾಗಿರ್ತಕ್ಕಂಥವ್ರು. ಇಂಥ ಭಾರತ ರತ್ನ ನಾವು ಕೊಡಲಿ ಬಿಡಲಿ ಅಂದ್ರೂ ಅದು ನಿಜವಾದ ರತ್ನ ನಮ್ಮ ಭಾರತ ದೇಶಕ್ಕೆ ಸಲ್ಲಬೇಕು. ಆದರೆ ನೀವೆಲ್ಲ ವೀರಶೈವ ಮಠಾಧಿಪತಿಗಳು ಏನಿದ್ದೀರ, ಇವತ್ತಿನ ದಿವಸ ಎಲ್ಲರೂ ಪ್ರಯತ್ನ ಪಟ್ಟು ರಾಜಕೀಯವಾಗಲೋ ಅಥವಾ ಯಾವುದೇ ಒಂದು ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮದ ಮುಖಾಂತರವೋ ಅಥವಾ ನೀವೆಲ್ಲರೂ ಪತ್ರಗಳ ಮುಖಾಂತರವೋ ರಾಷ್ಟ್ರಕ್ಕೆ, ರಾಷ್ಟ್ರಪತಿಗಳಿಗೆ ಇದನ್ನು ಬರೆದು ವಿಶೇಷವಾಗಿ ಇದನ್ನು ಸಾಧಿಸಬೇಕು. ಏನಂತ ನಾವೆಲ್ಲರೂ ಕಣ್ಮುಂದೆ ಅತಿ ಶೀಘ್ರದಲ್ಲೇ ಈ ವರ್ಷದಲ್ಲೇ ಭಗವಂತನ ಕೃಪಾಕಟಾಕ್ಷದಲ್ಲಿ ಆ ಭಾರತ ರತ್ನವನ್ನು ನಮ್ಮ ಹಿರಿಮೆಯ ಗುರುಗಳಾಗಿರ್ತಕ್ಕಂಥ ಶ್ರೀ 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 ನಾವು ಏನು ಹೇಳ್ತೀವಿ, ಹಿರಿಮೆಯ ಮುಗ್ಧ ಬ್ರಾಹ್ಮಣ ಸ್ವರೂಪದಲ್ಲಿ ವೇದ ಬ್ರಹ್ಮನಾಗಿರ್ತಕ್ಕಂಥ, ಬ್ರಹ್ಮ ಋಷಿಯಾಗಿರ್ತಕ್ಕಂಥ, ಆಜನ್ಮ ಬ್ರಹ್ಮಚಾರಿ ಆಗಿರ್ತಕ್ಕಂಥ ಶಿವಕುಮಾರ ಸ್ವಾಮಿಗಳು. ಶಿವ ಮತ್ತು ಕುಮಾರ ಎಂಥ ವಿಶೇಷ! ಆ ಶಿವಕುಮಾರ ಅಂದರೆ ಸಾಕ್ಷಾತ್ ಶಿವನೇ ಇಂಥ ಒಂದು ಅವತಾರ. ಕುಮಾರ ಸ್ವರೂಪನಾಗಿರ್ತಕ್ಕಂಥ ಕುಮಾರ ಗುರುವೇ ನಮಃ ಅಂದಾಗ ಸುಬ್ರಹ್ಮಣ್ಯನ ಅಂಶ. ಇಂಥ ಒಂದು ಅಪಾರವಾದ ನಂಬಿಕೆಯನ್ನು ಇಟ್ಕೊಂಡಿರ್ತಕ್ಕಂಥ ಆ ಗುರುಗಳು ಕೂಡ ನಮ್ಮ ಮೇಲೆ ಹಿರಿಮೆಯ ತೋರಿಸಿ ಆಶೀರ್ವಾದನ ಮಾಡಿದ್ದಾರೆ. ಏನಂತ ಹೇಳಿದ್ರು ಅಂದರೆ, ಒಂದು ಮಾತು ಹೇಳಿದ್ರು, ಇಡೀ ಜಗತ್ತಲ್ಲಿ ಎಲ್ಲರೂ ಈ ಪೀಠಕ್ಕೆ ಪೀಠಾಧಿಪತಿಗಳಾಗ್ತಾರೆ, ಆ ಪೀಠಕ್ಕೆ ಪೀಠಾಧಿಪತಿಗಳಾಗ್ತಾರೆ, ಅವರಿಗೆ ಸೀಮಿತವಾಗಿ ಒಂದು ಪೀಠಕ್ಕೆ ಗುರುಗಳಾಗ್ತಾರೆ. ಇನ್ನಷ್ಟು ಜನ ಜಗದ್ಗುರುಗಳು ಅಂತ ಹೇಳಿಸ್ಕೊಳ್ತಾರೆ, ದೊಡ್ಡವರಾಗಿ ಆಗ್ತಾರೆ. ಆದರೆ ನಿಮಗೆ ಒಳ್ಳೆ ಒಂದು ಹೆಸರು ಬಂದಿದೆ ಅಂಥೇಳಿ ಆಶೀರ್ವಚನ ಮಾಡಿದ್ರು. ಏನು ಗುರುಗಳೇ ಅಂದ್ವಿ. ಆಗ ಅವ್ರು ಹೇಳಿದ ಮಾತು ಒಂದು ಅಂದರೆ ಭಾಳ ಸಂತೋಷವಾಯಿತು. ಭಾಳ ಜನ ಕೊಟ್ಟಿರ್ತಕ್ಕಂಥ ಇಂಥ ಒಂದು ಬ್ರಹ್ಮಾಂಡ ಗುರು ಅಂತ, ಅಂದರೆ ಇಡೀ ಬ್ರಹ್ಮಾಂಡಕ್ಕೆ ಬ್ರಹ್ಮಾಂಡ ಗುರೂಜಿ ಅಂತ ಹೇಳಿ ಜನಗಳೇ ಆಯ್ಕೆ ಮಾಡಿಕೊಂಡಾಗ ವಿಶ್ವದಲ್ಲೇ ಇಂಥ ಒಂದು ಬ್ರಹ್ಮಾಂಡವನ್ನು ಅರಿತು ಬಾಳಿರ್ತಕ್ಕಂಥ ಜೀವನಕ್ಕೆ ಇಷ್ಟೆಲ್ಲ ನಮಗೆ ಕೊಟ್ಟಿರತಕ್ಕಂಥ ಪದವಿಯಲ್ಲಿ ಈ ಗುರುಗಳು ಅಂದರೆ ಬ್ರಹ್ಮನೇ ನನ್ನ ಜೊತೆಗೆ ಬಂದ್ರೇನೋ, ಬ್ರಹ್ಮನೇ ಸ್ವತಃ ಸೃಷ್ಟಿಕರ್ತನೇ, ಬ್ರಹ್ಮನೇ ಆಶೀರ್ವಾದ ಮಾಡಿದ್ನೇನೋ ಅನ್ನೋದು ಇನ್ನಷ್ಟು ಸಂತೋಷವಾಯಿತು. ಅದಕ್ಕೆ ಜನ ಕೊಡೋದಲ್ಲದೆ ಗುರುಗಳು ಕೊಟ್ಬಿಟ್ರು. ಇದಕ್ಕಿಂತ ಇನ್ನು ಜೀವನದಲ್ಲಿ ಇನ್ನೇನು ಬೇಡ, ಅಷ್ಟು ಸಂತೃಪ್ತಿ ಜೀವನದ ಆಧಾರ. ಅದಕ್ಕೆ ಹೇಳೋದು, ಯಾವತ್ತೂ ನಾನು ಮೊದಲು ಹೇಳಿದೆ, ಜನಸೇವೆಯಲ್ಲಿ ಇದ್ದೀನಿ, ಇರ್ತೀನಿ, ಯಾವತ್ತು ಎಂದೆಂದೂ ಇರ್ತೀನಿ ಅನ್ನೋ ಭಾವನೆ ನಾವು ತುಂಬ್ಕೋಬೇಕು. ಇಂಥ ಒಂದು ಜಗತ್ತು ಅಪಾರವಾಗಿರ್ತಕ್ಕಂಥ ನಂಬಿಕೆಯನ್ನು ಇಟ್ಕೊಂಡಿರ್ತಕ್ಕಂಥ ನೀವೆಲ್ಲರೂ ಗುರು ಹಿರಿಮೆಗೆ ಪಾತ್ರರಾಗ್ತಾ ಇರಬೇಕು. ವರ್ಷದಲ್ಲಿ ವರ್ಷದಲ್ಲಿ ತಿಂಗಳು ಆಗ್ಬೋದು, ಪ್ರತಿನಿತ್ಯ ಆಗ್ಬೋದು, ಅಥವಾ ವರ್ಷದಲ್ಲಿ ಕನಿಷ್ಠ ಪಕ್ಷ 2 ಬಾರಿಗಾದರೂ ಆಗ್ಬೋದು. ಚಂದ್ರ ಗುರು ಗಜಕೇಸರಿ ಯೋಗವನ್ನು ಸಂಪಾದನೆ ಮಾಡಿ ಸಾಧನೆಯನ್ನು ಮಾಡಿಕೊಂಡು ಗುರು ಆಶೀರ್ವಾದಕ್ಕೆ ಎಂದ್ರಿಗೂ ಪಾತ್ರರಾಗಿ ಅಂತ ಮುಖಾಂತರ ಹೇಳ್ತಾ, ನಾವು ನೀವೇನು ಮಾಡಬೇಕು ಗೊತ್ತೇ ಇದೆಯಲ್ಲ, ಆ ಕಡೆ ಈ ಕಡೆ ಕಪಿಚೇಷ್ಟೆ ಮಾಡಿದೆ, ಕೂತ್ರಿ ಗಂಭೀರವಾಗಿ ಬಂದೆ.